ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೌನ. ನಾನು ಈ ವಿಡಿಯೋನ ಸಡನ್ನಾಗಿ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ, ನಾನು ಜಸ್ಟ್ ಇನ್ನು ಮನೆ ಒಳಗಡೆ ಬಂದೆ. ನಾನು ಹೊರಗಡೆ ಹೋಗಿದ್ದಾಗ ಇವತ್ತು ನನಗೆ ಬೆಳಗ್ಗೆಯಿಂದನೂ ನಾನು ಎಲ್ಲೇ ಹೋದ್ರೂ ನನಗೆ ಅನಿಸಿದ್ದು, ಏನು ಬೆಂಗಳೂರಲ್ಲಿ ಏನಾದ್ರು ಮಹೋತ್ಸವ ಅನ್ನೋದು ಏನಾದ್ರು ಇಟ್ಟಿದಾರ ಹೊಸ್ದಾಗಿ, ಬೆಂಗಳೂರು ಮಹೋತ್ಸವ ಅಂತ ಏನಾದ್ರು ನಡೀತಾ ಇದೆಯಾ ಅಂತ ನನಗನ್ನಿಸ್ತು. ಯಾಕೆ ಅಂತಂದರೆ ಅದಕ್ಕೆಲ್ಲ ಕಾರಣ ಡೆವಿಲ್ ಮೂವಿ. ಈ ಡೆವಿಲ್ ಮೂವಿಗಾಗಿ ಎಲ್ಲಿ ನೋಡಿ ಎಲ್ಲ ಕಡೆನೂ ಡಿ ಬಾಸ್ ಜೈಕಾರ, ಡಿ ಬಾಸ್ ಘೋಷಣೆ, ಎಲ್ಲ ಕಡೆನೂ ಡೈಲಾಗ್ಸು, ಎಲ್ಲ ಕಡೆನೂ ಜನಜಂಗ್ಳಿ. ಅಯ್ಯೋ, ನೋಡಕ್ಕೆ ಎರಡು ಕಣ್ಣು ಸಾಲದು, ಅದ್ರ ಬಗ್ಗೆ ಮಾತಾಡಕ್ ನನ್ಗೆ ಇವಾಗ ಒಂದು ಬಾಯಿ ಸಾಲದು, ಹಂಗಾಗಿದೆ. ಆಕ್ಚುಲ್ ಆಗಿ ಈ ಎಲ್ಲಾ ಸಕ್ಸಸ್ ಅನ್ನ ನೋಡೋಕೆ ದರ್ಶನ್ ಸರ್ ಫಿಸಿಕಲ್ ಆಗಿ ಈ ನಮ್ಗಳ ಮಧ್ಯೆ ನಿಂತ್ಕೊಂಡು, ಈ ಜನಗಳ ಮಧ್ಯೆ ನಿಂತ್ಕೊಂಡು ಇವತ್ತು ನೋಡ್ತಾ ಇರ್ಬೇಕಾಗಿತ್ತು. ಅದು ಇನ್ನ ಖುಷಿ ಆಗ್ತಿತ್ತು. ಪ್ರಾಬ್ಲಿ ದರ್ಶನ್ ಸರ್ ಇಲ್ಲಿ ಹೊರಗಡೆ ಇದ್ದಿದ್ರೆ ಇಷ್ಟೊಂದು ಪ್ರೀತಿ ಜನಗಳಿಂದ ಸಿಕ್ತಿತ್ತೋ ಇಲ್ವೋ ನನಗೆ ರಿಯಲ್ ಆಗು ಗೊತ್ತಿಲ್ಲ. ಬಟ್ ಅವ್ರಿಗೆ ಜನಗಳ ಪ್ರೀತಿ ಸಿಕ್ಕಿದೆ. ಬಟ್ ಇನ್ನ ಇದು ಏನ್ 100%, 200%, 1000% ಅಂತಾರಲ್ಲ, ಅದಕ್ಕಿನ್ನ ಜಾಸ್ತಿ ಕೌಂಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಜನಜಂಗುಳಿ, ಅಷ್ಟೊಂದು ಜೈಕಾರ, ಅಷ್ಟೊಂದು ಪ್ರೀತಿ. ಅಲ್ಲಿ ಒಂದ್ ಕಡೆ ನಾವು ಟ್ರಾಫಿಕ್ ಅಲ್ಲಿ ವೆಹಿಕಲ್ ನಿಲ್ಸ್ಕೊಂಡು ನಿಂತಿದ್ದಾಗ ನನಗನ್ಸಿದ್ದು, ಒಂದು ಸೆಕೆಂಡಿಗೆ ಅವರೆಲ್ಲ ಡಿ ಬಾಸ್ ಅಂತ ಜೈಕಾರ ಕೂಗ್ತಾ ಇದ್ದಿದ್ದು ಒಂಥರ ಕರುಳು ಹಿಂದಂಗ ಅನಿಸ್ತು. ಅಲ್ಲಿ ಇದ್ದವ್ರಿಗೆ ಎಲ್ಲರಿಗೂ ಹಂಗ ಆಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಬಿಕಾಸ್ ನನಗೆ ಕಣ್ಣಂಚಲಿ ನನಗೆ ನೀರ್ ಬಂತು. ಯಾರು ತಪ್ಪು ಮಾಡದೇ ಇರೋ ವ್ಯಕ್ತಿ ಇಲ್ಲ ಈ ಪ್ರಪಂಚದಲ್ಲಿ. ಈ ಭೂಮಿ ಮೇಲೆ ಯಾವ ವ್ಯಕ್ತಿನೂ, ಯಾವ ಒಂದು ಅಣು ತೃಣ ಕಾಷ್ಟ ಅಂತ ಹೇಳ್ತಾರಲ್ಲ, ಯಾರೂ ಇಲ್ಲ ತಪ್ಪು ಮಾಡದೇ ಇದ್ದವರು. ಎಲ್ಲ ತಪ್ಪು ಮಾಡಿದ್ದಾರೆ. ಬಟ್ ಪರ್ಸ್ನಲಿ ನಮ್ಗನ್ಸೋದು ಏನಂತ ಹೇಳಿ, ಇದು ನನ್ನ ಪರ್ಸ್ನಲ್ ಒಪಿನಿಯನ್, ನನಗನ್ಸೋದು ಎಂತೆಂಥವ್ರೋ ಏನೇನೋ ಮಾಡಿ ಹೋಗಿದ್ದಾರೆ, ಎಂತೆಂಥವ್ರೋ ಏನೇನೋ ಮಾಡ್ತಾ ಇದ್ದಾರೆ ಇನ್ನ. ಆದರೆ ಯಾವುದೋ ಒಂದು ಒಳ್ಳೆ ಉದ್ದೇಶನೋ ಕೆಟ್ಟ ಉದ್ದೇಶನೋ ನನಗೆ ಗೊತ್ತಿಲ್ಲ. ಅದು ಏನೋ ಈ ಥರ ನಡೆದೋಗ್ಬಿಟ್ಟಿದೆ. ಬಟ್ ದರ್ಶನ್ ಸರ್ ಹೊರಗಡೆ ಇರಬೇಕಾಗಿತ್ತು ಇವತ್ತು. ನಾನು ದರ್ಶನ್ ಸರ ಅಪ್ಪಟ ಅಭಿಮಾನಿ ಅಲ್ಲ, ಎಸ್ ಸರ್ ಅಪ್ಪಟ ಅಭಿಮಾನಿ ಅಲ್ಲ, ಸುದೀಪ್ ಸರ್ ಅಪ್ಪಟ ಅಭಿಮಾನಿ ಅಲ್ಲ, ಅಪ್ಪು ಸರ್ ಅಪ್ಪಟ ಅಭಿಮಾನಿ ಅಲ್ಲ, ಯಾರದೇ ಒಂದು ಹೀರೋದ ಅಪ್ಪಟ ಅಭಿಮಾನಿ ನಾನಂತೂ ಅಲ್ಲ. ನನಗೆ ಎಲ್ಲ ಹೀರೋಗಳು ಇಷ್ಟ ಒಂದೊಂದು ಕಾರಣಕ್ಕಾಗಿ. ಎಲ್ಲ ಹೀರೋಗಳು ಅವರ ವಾಕಿಂಗ್ ಸ್ಟೈಲ್ ಆಗ್ಬೋದು, ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ಅವ್ರ ಡಾನ್ಸ್ ಆಗಿರ್ಬೋದು, ಎಲ್ಲ ಹೀರೋಗಳು ಒಂದೊಂದು ಕಾರಣಕ್ಕಾಗಿ ನನಗೆ ಇಷ್ಟ ಆಗ್ತಾರೆ. ಬಟ್ ಇವತ್ತು ನನಗನ್ಸಿದ್ದು, ದರ್ಶನ್ ಸರ್ ನಮ್ಮ ಒಟ್ಟಿಗಿದ್ದು ನಾವು ಇದನ್ನ ಸೆಲೆಬ್ರೇಟ್ ಮಾಡಬೇಕಾಗಿತ್ತು ಅಂತ. ಇವತ್ತಿಲ್ಲ ಅಂದ್ರೇನಂತೆ, ಇದು ಹ್ಯೂಜ್ ಸಕ್ಸಸ್ ಕಂಡೇ ಕಾಣುತ್ತೆ ಡೆವಿಲ್ ಮೂವಿ. ನಾನು ಈ ಮೂವಿನ ಇನ್ನ ನೋಡಿಲ್ಲ. ಈ ಮೂವಿ ಅದ್ರಲ್ಲಿ ಕತೆ ಇದೆಯೋ ಇನ್ನೊಂದಿದೆಯೋ ಏನೋ ಗೊತ್ತಿಲ್ಲ. ಬಟ್ ದರ್ಶನ್ ಸರ್ಗೋಸ್ಕರ ಇದು ಹ್ಯೂಜ್ ಸಕ್ಸಸ್ ಅಂತೂ ಆಗೇ ಆಗುತ್ತೆ. ಈ ಸಕ್ಸಸ್ ಮೀಟ್ಗೆ 25 ಡೇಸ್ ಆಗುತ್ತೋ, 100 ಡೇಸ್ ಆಗುತ್ತೋ, ಇನ್ನ ಮೇಲಾಗುತ್ತೋ, ಅದು ನಮ್ಗೆ ಗೊತ್ತಿಲ್ಲ. ಬಟ್ ಈ 25 ಡೇಸ್ ಸಕ್ಸಸ್ ಮೀಟ್ಗಾದ್ರೂ ದರ್ಶನ್ ಸರ್ ಒಂದಿನಕ್ಕೋಸ್ಕರನಾದ್ರೂ ನಮ್ಮ ಜೊತೆ ಬಂದು ಇರಬೇಕು. ಅವರು ಆ ಸಕ್ಸಸ್ನ ಜನಗಳನ್ನ ನೋಡ್ಬೇಕು. ಅವ್ರು ಆಲ್ರೆಡಿ ಸಕ್ಸಸ್ ಕಂಡುಬಿಟ್ಟಿದ್ದಾರೆ, ಆಲ್ರೆಡಿ ಸಕ್ಸಸ್ ನೋಡ್ಬಿಟ್ಟಿದ್ದಾರೆ. ಬಟ್ ಆ ಜನಗಳ ಮಧ್ಯೆ ನಿಂತ್ಕೊಂಡು ಆ ಜನಗಳ ಪ್ರೀತಿನ ದರ್ಶನ್ ಸರ್ ನೋಡ್ಬೇಕು ಅನ್ನೋದು ನನ್ನ ಆಸೆ. ಇದೇ ಆಸೆ ನಿಮ್ದು ಆಗಿದ್ರೆ ಇದನ್ನ ಆ ದರ್ಶನ್ ಸರ್ ಬಂದು ಆ ಒಂದಿನ ನಿಲ್ಲೋ ತನಕ ಇದನ್ನ ಶೇರ್ ಮಾಡ್ತಾ ಇರಿ. ಇಷ್ಟೇ. ಥ್ಯಾಂಕ್ ಯು.